ಗೌರವಾನ್ವಿತ ರಾಜ್ಯಪಾಲರು ಈ ನೋಟಿಸ್ ಅನ್ನು ಕೊಡೋದಕ್ಕೆ ಯೋಚನೆ ಮಾಡಬೇಕಾಗಿತ್ತು. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಏನಾದರೂ ಒಂದು ಕಮಿಟಿ ಮಾಡಿದೆಯಾ, ಒಂದು ಆಯೋಗ ಮಾಡಿದೆಯಾ, ಏನಾದರೂ ಇದನ್ನ ಪರಿಶೀಲನೆ ಮಾಡೋದಕ್ಕೆ ಸಮಿತಿ ಮಾಡಿದೆಯಾ ಅಂತ ಇವರು ಯೋಚನೆ ಮಾಡಿದೆ. ಒಬ್ಬ ನ್ಯಾಯಾಧೀಶರ ನೇತೃತ್ವದಲ್ಲಿ, ದೇಸಾಯಿ ಅವರ ನೇತೃತ್ವದಲ್ಲಿ ಮಾಡಿರುವ ಕಮಿಟಿ ಇದ್ರೂ ಕೂಡ ಆ ರಿಪೋರ್ಟ್ ಬರೋವರೆಗೂ ತಡಿಬೇಕಾಗಿತ್ತು. ನೋಟಿಸ್ ಕೊಡಬೇಕಂತ ರಿಪೋರ್ಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾತ್ರ ಇದೆಯಾ ಇಲ್ಲ ಅಂತ ಬರ್ತಿತ್ತು. ಅದಾದ ಮೇಲೆ ತಾವು ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಇವತ್ತು ಕಾನೂನು ಬಾಹಿರವಾಗಿದೆ, ಅಸಂಬದ್ಧವಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವ ತರವಾದಂಥ ಸಂಬಂಧನೂ ಇಲ್ಲ. ಗವರ್ನರ್ ಅವರು ಈ ತೀರ್ಮಾನವನ್ನ ನಾವು ವಾಪಸ್ ತೆಗೆದುಕೋಬೇಕು ಅಂತ